ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅಂದರೆ ಜನವರಿ 10ನೇ ತಾರೀಕರಂದು KCET 2024ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಬಿಟ್ಟಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇದ್ದರೆ ಆದಷ್ಟು ಬೇಗ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಾಸ್ಟಾಗಿ ಫಿಲಪ್ ಮಾಡ್ಬೋದು. ಸೊ ಅವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಒಂದೊಂದೇ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ. ಸೊ ನೀವೆಲ್ಲ ನೋಡ್ಬೋದು, ಇಲ್ಲಿ ಅವ್ರು ಕೇಳಿರೋ ಪ್ರಕಾರ SLC ಮಾಸ್ ಕಾರ್ಡ್ ಬೇಕು. ಏನಕ್ಕಪ್ಪ SLC ಮಾಸ್ ಕಾರ್ಡ್ ಬೇಕು ಅಂದರೆ ಇದರಿಂದ ರಿಜಿಸ್ಟರ್ ನಂಬರ್ ಬೇಕು ಮತ್ತು ಡೇಟ್ ಆಫ್ ಬರ್ತ್ ಬೇಕು. ಮತ್ತು ಸೆಕೆಂಡ್ ಡಾಕ್ಯುಮೆಂಟ್ ಯಾವುದಪ್ಪ ಅಂದರೆ ಸೆಕೆಂಡ್ PU ಮಾಸ್ ಕಾರ್ಡ್ನ ಕೇಳ್ತಾ ಇದ್ದಾರೆ. ಸೊ ನಿಮಗೆಲ್ಲ ಒಂದು ಗೊಂದಲ ಇದ್ದೇ ಇರುತ್ತೆ, ನಾನು ಇನ್ನೂ ಪಾಸೇ ಆಗಿಲ್ಲ, ಹೇಗೆ ಇದನ್ನು ಸಬ್ಮಿಟ್ ಮಾಡೋದು ಅಂತ. ಇಲ್ಲಿ ಕ್ಲಿಯರಾಗಿ ಅವರು ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇನ್ ಕೇಸ್ ಆಫ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್. ಅಂದರೆ ಲಾಸ್ಟ್ ಇಯರು ಸೆಕೆಂಡ್ PUನ ಕಂಪ್ಲೀಟ್ ಮಾಡಿರ್ತಾರೆ, ಬಟ್ ಈ ಸರಿ ಅವರು CET ಎಕ್ಸಾಮ್ನ ಮತ್ತೆ ಬರಿತಾ ಇರ್ತಾರೆ. ಅಂಥವರು ಸೆಕೆಂಡ್ PU ಮಾಸ್ ಕಾರ್ಡ್ನ ಸಬ್ಮಿಟ್ ಮಾಡಲೇಬೇಕು. ಮತ್ತು ಮೂರನೇ ಡಾಕ್ಯುಮೆಂಟು ಅವ್ರು ಏನು ಕೇಳಿದ್ದಾರೆ ಅಂದರೆ ಆಲ್ ದ ರಿಸರ್ವೇಷನ್ ಸರ್ಟಿಫಿಕೇಟ್ ಟು ಎಂಟರ್ RD ನಂಬರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆಲ್ಲ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಈ RD ನಂಬರ್ ಎಲ್ಲಿ ಸಿಗುತ್ತೆ ನಮಗೆ ಅಂದರೆ ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಈ RD ನಂಬರ್ನ ನೀವು ನೋಡ್ಬೋದು. ಅದೇ ಥರ ನಿಮಗೆ ಯಾವುದೇ ಬೇರೆ ಥರದ ರಿಸರ್ವೇಷನ್ ಸರ್ಟಿಫಿಕೇಟ್ ಅಂದರೆ ಹೈದ್ರಾಬಾದ್ ಕರ್ನಾಟಕದವ್ರಾಗಿರ್ಬೋದು, ಇಲ್ಲ ರೂರಲ್ ಕೋಟಾ ಇರೋರಾಗಿರ್ಬೋದು, ಕನ್ನಡ ಮೀಡಿಯಮ್ ರಿಸರ್ವೇಷನ್ ಆಗಿರ್ಬೋದು, ಇಲ್ಲಾಂದರೆ ಆರ್ಮಿ ಕೋಟಾ ಆ ರಿಸರ್ವೇಷನ್ ಆಗಿರ್ಬೋದು. ನೀವು ಈ ರಿಸರ್ವೇಷನ್ ಸರ್ಟಿಫಿಕೇಟ್ನ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂದರೆ ಅದು ಕನ್ಸಿಡರ್ ಆಗಲ್ಲ. ಮತ್ತು ಇನ್ನೊಂದೇನು ಕೇಳಿದ್ದಾರೆ ಅಂದರೆ ಡೀಟೇಲ್ಸ್ ಆಫ್ ಸ್ಟಡೀಡ್ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ. ಸೊ ಇದರ ಅರ್ಥ ಏನು ಅಂದರೆ ನೀವು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನೀವು ಸ್ಟಡಿ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಡಾಕ್ಯುಮೆಂಟ್ ಏನು ಕೇಳಿದ್ದಾರೆ ಅಂದರೆ ಕ್ಯಾಂಡಿಡೇಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇನ್ JPG ಫಾರ್ಮ್ಯಾಟ್ ಮ್ಯಾಕ್ಸ್ 50 KB ಸೈಜ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಸೊ ನಿಮ್ಮ ಫೋಟೋ ಲೇಟೆಸ್ಟ್ ಆಗಿರಬೇಕು ಮತ್ತು ಅದು JPG ಫಾರ್ಮ್ಯಾಟಲ್ಲೇ ಇರಬೇಕು. ಮತ್ತು ಆ ಫೋಟೋ 50 KBಗಿನ್ನ ಜಾಸ್ತಿ ಇರಬಾರ್ದು ಅಂತ. ಏನಾಗುತ್ತೆ 50 KBಗಿನ್ನ ಅಂದರೆ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅದು ಫೇಲ್ ಆಗುತ್ತೆ, ಅಂದರೆ ಫೇಲ್ ಟು ಅಪ್ಲೋಡ್ ಅಂತ ಒಂದು ಎರರ್ ಮೆಸೇಜ್ ಬರುತ್ತೆ. ಆವಾಗ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋಕ್ಕಾಗಲ್ಲ. ಆದಷ್ಟು ನೀವು ನಿಮ್ಮ ಫೋಟೋನ 50 KB ಒಳಗೆ ಇಡೋಕ್ಕೆ ಟ್ರೈ ಮಾಡಿ. ಇದ್ರ ಬಗ್ಗೆ ನಿಮಗೆ ಏನಾದರೂ ವಿಡಿಯೋ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಯಾವ ಥರ ನಾವು ಫೋಟೋನ 50 KB ಒಳಗಡೆ ರಿಡ್ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಥರ ಇಲ್ಲಿ ಕೇಳಿದರೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ JPG ಫಾರ್ಮ್ಯಾಟ್ ಎಗೇನ್ 50 KB ಸೈಜ್ ಒಳಗಡೆ ಇರಬೇಕು ಅಂತ. ಸೊ ಒಂದು ವೈಟ್ ಪೇಪರ್ ತಗೊಳ್ಳಿ, ಅದರಲ್ಲಿ ಸಿಗ್ನೇಚರ್ ಮಾಡಿ ಒಂದು ಫೋಟೋ ತಗೊಂಡು ಅದನ್ನು 50 KBಗೆ ನೀವು ರಿಡ್ಯೂಸ್ ಮಾಡಿ ಮತ್ತು JPG ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದೇ ಪ್ರೊಸೀಸ್ ಥರ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ತಮ್ನ ನೀವು ಫೋಟೋ ತಗೊಂಡು ಸೇಮ್ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸು ಇವ್ರು ಹೇಳಿರೋದು. ಬಟ್ ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸು ನಾನು ಅಡಿಷ್ನಲ್ಲಾಗಿ ನಿಮಗೆ ಹೇಳೋದಾದರೆ, ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ನೀವು ವ್ಯಾಲಿಡ್ ಆದ ಇಮೇಲ್ ID ಕೊಡಲೇಬೇಕು. ನಿಮ್ಮ ಹತ್ರ ಇಮೇಲ್ ID ಇಲ್ಲ ಅಂದರೆ ದಯವಿಟ್ಟು ಒಂದು ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ, ಯಾಕಂದರೆ ಮುಂದೆ ಎಲ್ಲ ಫರ್ದರ್ ಕಮ್ಯುನಿಕೇಷನ್ನು ಈ ಇಮೇಲ್ IDಗೆ ನಿಮಗೆ ಮೇಲ್ ಬರ್ತಾ ಹೋಗುತ್ತೆ. ಅದೇ ಥರ ಒಂದು ವ್ಯಾಲಿಡ್ ಫೋನ್ ನಂಬರ್ ಬೇಕು. ಸೊ ನಿಮ್ಮ ಹತ್ರ ಏನಾದರೂ ವ್ಯಾಲಿಡ್ ಫೋನ್ ನಂಬರ್ ಇಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ ಯೂಸ್ ಮಾಡ್ಬೋದು, ಅದಕ್ಕೂ ಕೂಡ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲಪ್ ಮಾಡಿದ ಮೇಲೆ ಲಾಸ್ಟ್ ಪಾರ್ಟಲ್ಲಿ ಏನಾಗುತ್ತೆ ಅಂದರೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಆ ಪೇಮೆಂಟ್ ಮಾಡಬೇಕಾದ್ರೆ ಸೊ ಅದು ಕೇಳುತ್ತೆ ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡು, UPI ಇಲ್ಲಾಂದರೆ ನೀವು UPI ಯೂಸ್ ಮಾಡಿಕೊಂಡು ಗೂಗಲ್ ಪೇ, ಫೋನ್ಪೇ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದು. ಸೊ ಇದಷ್ಟು ಡಾಕ್ಯುಮೆಂಟ್ಸು ಅವ್ರು ಹೇಳಿರೋ ಪ್ರಕಾರ. ಸೊ ಈ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ KCET ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.